ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದೀರ ಅಂತ ಅನ್ಕೋತಾ ಇದ್ದೀನಿ. ಹಾಗೆ ಇವತ್ತು ನಾನು ಹೇಳುವಂಥ ಸೂಪರ್ ಟಿಪ್ಸು 7 ಸೂಪರ್ ಟಿಪ್ಸ್ ಹೇಳ್ತಾ ಇದ್ದೀನಿ. ಪ್ರತಿ ಸಲ ಮನಿ ಸೇವಿಂಗ್ನ ಹೇಗೆ ಮಾಡಬೇಕು ಅನ್ನೋ ಮೆಥಡ್ನ ಹೇಳ್ತಾ ಇದ್ದೆ. ಆದರೆ ಇವತ್ತಿನ ಒಂದು ಟಿಪ್ಸ್ ಏನಂತಂದರೆ, ಮನಿ ಸೇವಿಂಗ್ ಮಾಡಬೇಕಂದ್ರೆ ನಮಗೆ ಮೆಥಡ್ ಒಂದೇ ಮುಖ್ಯ ಅಲ್ಲ, ಅದು ಮಾಡಬೇಕಂದ್ರೆ ಏನೇನೆಲ್ಲ ನಮಗೆ ತಲೆಯಲ್ಲಿ ಇರಬೇಕು, ಹಾಗೆ ಯಾವ ಥರ ಮಾಡಿದರೆ ನಾವು ಮನಿ ಸೇವಿಂಗ್ನ ಸ್ಟಾರ್ಟ್ ಮಾಡ್ಬೋದು ಅಂತ ನಾನು ಹೇಳ್ತಾ ಹೋಗ್ತೀನಿ. ಇದು ಒಂದು 7 ಟಿಪ್ಸ್ ಇದೆ. ಈ 7 ಟಿಪ್ಸ್ನೂ ಕೂಡ ನೀವು ಫಾಲೋ ಮಾಡಿದರೆ ಅಂದರೆ ಯಾರು ಬೇಕಾದರೂ ನೀವು ಮನಿ ಸೇವಿಂಗ್ನ ಆರಾಮಾಗಿ ಮಾಡ್ಬೋದು. ತುಂಬ ಜನ ಕೇಳ್ತಾ ಇದ್ರಿ, ಅಕ್ಕ ಮನಿ ಸೇವಿಂಗ್ ಟಿಪ್ಸ್ ತುಂಬ ಚೆನ್ನಾಗಿ ಹೇಳ್ತೀರಾ, ಬಟ್ ನಮಗೆ ನೀವು ಹೇಳುವಂಥ ಮೆಥಡ್ ಏನಿದೆ ಅದು ಕ್ಲಿಯರ್ ಅರ್ಥ ಆಗ್ತಾಯಿದೆ. ಬಟ್ ಕೆಲವ್ರಿಗೆ ಏನಾಗುತ್ತೆ ಅಂದರೆ ಹೇಗೆ ಮಾಡಬೇಕು, ಅವ್ರಿಗೆ ಮಾಡಬೇಕಂತಂದರೆ ಕೆಲವೊಂದಷ್ಟು ಟಿಪ್ಸ್ ಎಲ್ಲ ಬೇಕಲ್ವಾ, ಸೊ ಅದನ್ನು ಹೇಳಿ ಅಂತ ಕೇಳಿದ್ರಿ. ಅದಕ್ಕೋಸ್ಕರ ಈ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಓಕೆನಾ? ಯಾರು ಕೂಡ ಈ ಟಿಪ್ಸ್ನ ಮಿಸ್ ಮಾಡ್ಕೋಬೇಡಿ. ಅದನ್ನು ಮಾತ್ರ ನಾನು ಕರೆಕ್ಟಾಗಿ ನಿಮ್ಗೆ ಹೇಳ್ತೀನಿ, ಯಾಕಂದರೆ ನಿಮಗೆ ಯೂಸ್ಫುಲ್ ಆಗುವಂಥ ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದರೆ ನಿಮಗೆ ಲಾಸ್, ಓಕೆನಾ? ಮನಿ ಸೇವಿಂಗ್ ಸೂಪರ್ ಟಿಪ್ಸ್, ಅದು 7 ಟಿಪ್ಸ್ನ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಏನಂತಂದರೆ, ನಾವು ಮನಿ ಸೇವಿಂಗು ಅಲ್ವಾ, ಮನಿ ಸೇವಿಂಗ್ನ ಯಾಕೆ ಮಾಡಬೇಕು, ಯಾಕೆ ಮನಿ ಸೇವಿಂಗ್ ಮಾಡಬೇಕು, ಫಸ್ಟ್ ಅದನ್ನು ಯೋಚನೆ ಮಾಡಿ. ಯಾಕೆ ಗೊತ್ತಾ, ಕೆಲವ್ರು ಮನಿ ಸೇವಿಂಗ್ ಮಾಡಬೇಕು ಅಂತ ಅನ್ಕೋತಾರೆ, ಬಟ್ ಯಾಕೆ ಅದೊಂದು ಕ್ವಶನ್ ಮಾರ್ಕ್ ಬರುತ್ತೆ. ಏನು ನೀವು ಮನೆಗೋಸ್ಕರ ಸೇವಿಂಗ್ ಮಾಡ್ತಾ ಇದ್ದೀರಾ, ಅಥವಾ ನಿಮ್ಮ ಹೆಲ್ತಿಗೋಸ್ಕರ ಸೇವಿಂಗ್ ಮಾಡ್ತಾ ಇದ್ದೀರಾ, ಅಥವಾ ನಿಮ್ಮ ಮಕ್ಕಳ ಒಂದು ಫೀಸು, ಅಥವಾ ನೀವು ಏನಾದರೂ ಒಂದು ಕಾರ್ ತೊಗೋಬೇಕು, ಇಲ್ಲ ಒಂದು ಬೈಕ್ ತೊಗೋಬೇಕು, ಇಲ್ಲ ಒಂದು ಸೈಟ್ ತೊಗೋಬೇಕು, ಇಲ್ಲ ಒಂದು ಮನೆ ತೊಗೋಬೇಕು, ಅದನ್ನ ಡಿಸೈಡ್ ಮಾಡ್ಕೊಳ್ಳಿ. ನಾ ಈ ಒಂದು ಅಮೌಂಟು ನಾನು ಏನು ಸೇವ್ ಮಾಡಬೇಕಂತ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನೋ, ನಾ ಇದಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ. ಸೊ ಅಲ್ಲಿವರೆಗೂ ನಾವು ರೀಚ್ ಆಗೋವರೆಗೂ ಆ ಮನಿ ಸೇವಿಂಗ್ ಅನ್ನೋದನ್ನ ಕಂಟಿನ್ಯೂ ಆಗಿ ಇಟ್ಕೋಬೇಕು ಅನ್ನೋದನ್ನು ನೀವು ಫಸ್ಟು ತಲೆಯಲ್ಲಿ ಇಟ್ಕೋಬೇಕು. ಇದು ಫಸ್ಟ್ ಟಿಪ್. ಸೆಕೆಂಡ್ ಟಿಪ್ ಏನಂದರೆ, ಸ್ಯಾಲ್ರಿ ಬಂದ ತಕ್ಷಣ, ಓಕೆನಾ, ಸ್ಯಾಲ್ರಿ ಬಂದ ತಕ್ಷಣ ನಾವೇನು ಮಾಡ್ತೀವಿ, ಅದನ್ನು ತೊಗೊಂಡೆ ಇದನ್ನು ತೊಗೊಂಡೆ, ಮನೆಗೆ ಏನಿಲ್ಲ ಅದನ್ನೆಲ್ಲ ತೊಗೊಂಡ್ವಿ, ಅದೆಲ್ಲ ಮಾಡೇ ಮಾಡ್ತೀವಿ. ಎಲ್ಲರೂ ಪ್ರತಿಯೊಂದು ಮನೇಲೂ ಮಾಡುವಂಥದ್ದು ಏನಂದರೆ ಫಸ್ಟ್ ಅದೇ, ಆಯಿತಾ? ಅದ್ರ ಬದಲು ನೀವು ಫಸ್ಟ್ ಏನು ಮಾಡಬೇಕು ಅಂದರೆ, ಸ್ಯಾಲ್ರಿ ಬಂದ ತಕ್ಷಣ ಮನಿ ಸೇವ್ ಮಾಡಬೇಕು, ಆಯಿತಾ? ನಾವು ಏನು ಎಲ್ಲ ತೊಗೊಂಡಾದ್ಮೇಲೆ ಎಷ್ಟು ಉಳಿಯುತ್ತೋ ಅಷ್ಟನ್ನ ಸೇವ್ ಮಾಡೋಣ ಅಂತಂದರೆ ಕೆಲವೊಂದು ಸಲ ಏನಾಗುತ್ತಂದರೆ, ನಾವು ಹಂಗಂತ ಅನ್ಕೋತೀವಿ, ಈ ಮಂತು ಎಷ್ಟು ಖರ್ಚಾಗುತ್ತೋ ಆಗಲಿ, ಈ ಮಂತ್ ಎಂಡಲ್ಲಿ ನಮ್ಗೆ ಎಷ್ಟು ಉಳಿಯುತ್ತೋ ಅದನ್ನು ಸೇವ್ ಮಾಡ್ಕೊಳ್ಳೋಣ ಅಂತ ಎಲ್ಲರೂ ತಲೆಯಲ್ಲೂ ಇರುತ್ತೆ. ಬಟ್ ಆ ಥರ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಯಾಕಂತಂದರೆ ಮನಿ ನಮಗೇನು ಸ್ಯಾಲ್ರಿ ಬಂದಿದ್ದ ಕೈ ತುಂಬ ಹಣ ಇರುತ್ತೆ, ಆಮೇಲೆ ದಿನ 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 ಕಳೀತಾ ಲಾಸ್ಟ್ ತಿಂಗಳಲ್ಲಿ ₹1 ಕೈಯಲ್ಲೂ ಇರಲ್ಲ. ಯಾಕಂದರೆ ನಮ್ಮ ಕೈಯಲ್ಲಿ ಇದ್ದಾಗಿಲ್ಲ ಅದನ್ನು ತೊಗೋಬೇಕು, ಇದನ್ನು ತೊಗೋಬೇಕು, ಅಲ್ಲಿಗೆ ಹೋಗಬೇಕು, ಶಾಪಿಂಗ್ ಮಾಡಬೇಕು, ಪಿಕ್ಚರ್ ನೋಡಬೇಕು, ಈ ಥರದ್ರಲ್ಲೇ ಇರ್ತೀವಿ ಕೈಯಲ್ಲಿ ಹಣ ಇತ್ತು ಅಂದರೆ. ಅದನ್ನೇ ನೀವು ಸ್ಯಾಲ್ರಿ ಬಂದ ತಕ್ಷಣವೇ ಒಂದಿಷ್ಟು ಅಮೌಂಟ್ ಅಂತ ಹೇಳಿ ತೊಗೊಂಡೋಗಿ ಸೇವ್ ಮಾಡಿ, ಅದಾದಮೇಲೆ ಖರ್ಚು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಈ ಮೆಥಡ್ನ ನೀವು ಫಾಲೋ ಮಾಡಿ ನೋಡಿ, ಖಂಡಿತವಾಗ್ಲೂ ಮನಿ ಸೇವಿಂಗ್ನ ಈಸಿಯಾಗಿ ಮಾಡ್ತೀರಾ. ಇದು ಸೆಕೆಂಡ್ ಟಿಪ್. ಥರ್ಡ್ ಟಿಪ್, ನಿಮ್ಮ ಸ್ಯಾಲ್ರಿ ಇರುತ್ತಲ್ವಾ, ಸೊ ನಿಮ್ಮ ಸ್ಯಾಲ್ರಿ ಮಂತ್ಲಿ ಬರುತ್ತೆ ಅಂತ ಅಂದ್ಕೊಡಿ, ಆಯಿತಾ? ಮಂತ್ಲಿ ಬರುವಂಥ ಸ್ಯಾಲ್ರಿಲಿ ನೀವೊಂದು 10% ಅಷ್ಟು ಸೇವ್ ಮಾಡಿ. ಅಟ್ಲೀಸ್ಟ್ 10% ಆದರೂ ನೀವು ಸೇವ್ ಮಾಡಿ, ಆಯಿತಾ? 10% ಅಂತ ಅಂದರೆ ಎಕ್ಸಾಂಪಲ್ ನಿಮಗೆ ಒಂದು ₹100 ಸ್ಯಾಲ್ರಿ ಬಂದಿದೆ ಅಂತ ಅಂದ್ಕೊಳ್ಳಿ. ಇದರಲ್ಲಿ 10% ಅಂದರೆ ₹10 ನೀವು ಸೇವ್ ಮಾಡಿ, ಓಕೆನಾ? ₹10 ಸೇವ್ ಮಾಡಿದರೆ ನಿಮ್ಗೆ ಸಾಕು. ಅಟ್ಲೀಸ್ಟ್ ₹10 ಸೇವ್ ಮಾಡಿದ್ರಾಯಿತು. ₹1000 ಬರುತ್ತಾ ನಿಮಗೆ ತಿಂಗಳಿಗೆ, ಅದರಲ್ಲಿ ಒಂದು ₹100 ಸೇವ್ ಮಾಡಿ. 10,000 ಬರುತ್ತಾ, ₹1000 ಸೇವ್ ಮಾಡಿ. ಅಟ್ಲೀಸ್ಟ್ ಅಷ್ಟನ್ನಾದರೂ ಸೇವ್ ಮಾಡ್ತಾ ನೀವು ಸ್ಟಾರ್ಟ್ ಮಾಡಿ. ನೆಕ್ಸ್ಟು ನೀವೇ ಡೇ ಬೈ ಡೇ ಸೇವಿಂಗ್ಸ್ನ ಮಾಡ್ತಾ ಹೋಗ್ತೀರಾ, ಆಯಿತಾ? 4ನೇದು, ಎಮರ್ಜೆನ್ಸಿ ಫಂಡ್, ಓಕೆನಾ? ಎಮರ್ಜೆನ್ಸಿ ಫಂಡು ಯಾವಾಗಲೂ ಕೂಡ ನಮ್ಮ ಹತ್ರ ಇರಬೇಕು. ಹಾಗೆ ಎಮರ್ಜೆನ್ಸಿ ಫಂಡ್ನ ನಾವು ಬಿಲ್ಡ್ ಮಾಡಬೇಕು. ಹೇಗೆ ಅಂದರೆ, ಇವಾಗೊಂದು
5 ತಿಂಗಳು 6 ತಿಂಗಳದು ಅಮೌಂಟನ್ನು ಎಮರ್ಜೆನ್ಸಿ ಫಂಡ್ ಅಂತಲೇ ಇಟ್ಬಿಡಿ. ಯಾಕಂದರೆ ಯಾವ ಟೈಮಲ್ಲಿ ಏನಾಗುತ್ತೋ, ಯಾವ ಟೈಮಲ್ಲಿ ಯಾವ ಎಮರ್ಜೆನ್ಸಿ ಬರುತ್ತೋ ಅಂತ ಗೊತ್ತಾಗಲ್ಲ. ಹಾಗಾಗಿ ಒಂದಿಷ್ಟು ಅಮೌಂಟ್ ಅಂತ ತಿಂಗಳ ಒಂದು ಅಕೌಂಟಿಗೆ ಹಾಕ್ತಾ ಹೋಗಿ, ಆಯಿತಾ. ಸೊ ಆ ಅಮೌಂಟ್ ಏನಂದರೆ ಎಮರ್ಜೆನ್ಸಿ ಬಂದಾಗ ಮಾತ್ರ ಅದನ್ನು ನಾವು ತೊಗೋತೀವಿ, ಅಲ್ಲಿವರೆಗೂ ಅದನ್ನೇನು ಟಚ್ ಮಾಡಲ್ಲ ಅಂತ ನಮ್ಮ ಮನಸ್ಸಲ್ಲಿ ಒಂದು ದೃಢ ಸಂಕಲ್ಪನ ಮಾಡ್ಕೊಳ್ಳಿ. ಆವಾಗ ಆ ಒಂದು ಎಮರ್ಜೆನ್ಸಿ ಫಂಡ್ ಅನ್ನೋದು ನಿಮಗೆ ಎಮರ್ಜೆನ್ಸಿ ಟೈಮಲ್ಲಿ ನಿಮ್ಗೆ ಅನುಕೂಲ ಆಗುತ್ತೆ. ಓಕೆನಾ. 5ನೇದು ಸಾಲ. 5ನೇ ಟಿಪ್ ಬಂದ್ಬಿಟ್ಟು ಸಾಲನ ಯಾವುದೇ ಕಾರಣಕ್ಕೂ ಮಾಡಬೇಡಿ, ಆಯಿತಾ. ಸಾಲನ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಆದರೆ ಒಂದು ವೇಳೆ ನೀವೇನಾದರೂ ಮಾಡಿದರೆ, ಒಂದು ವೇಳೆ ಸಾಲ ಮಾಡಿದರೆ ಬೇಗನೆ ಅದನ್ನು ಕ್ಲಿಯರ್ ಮಾಡಿ. ಯಾಕಂತಂದರೆ ಇವಾಗ ಸಾಲ ಇದೆ ಅಂತ ಅಂದ್ಕೊಳ್ಳಿ, ಸಾಲ ಇದ್ದಾಗ ಬರೀ ಸಾಲದ ಕಡೆಗೆ ಯೋಚನೆ ಆಗ್ತಾ ಇರುತ್ತೆ, ಸಾಲದ ಕಡೆಗೇ ತಿಂಗಳ ಬಡ್ಡಿ ಕಟ್ಕೊತ ಹೋಗ್ತೀವಿ. ಕೆಲವೊಬ್ಬರು ತಿಂಗಳದ ಬಡ್ಡಿ ತೊಗೋತಾರೆ, ಕೆಲವೊಬ್ಬರು ಇವಾಗಂತೂ ಹೇಳೋದೇ ಬೇಡ, ತಿಂಗಳದ ಬಡ್ಡಿ, ವಾರದ ಬಡ್ಡಿ ಅಂತಂದು ಏನೇನೋ ಮಾಡ್ತಾರೆ. ಸೊ ಆ ಥರ ಎಲ್ಲ ತೊಗೊತಾ ಇರಬೇಕಾದ್ರೆ ಬಡ್ಡಿ ಕಟ್ಕೊತ ಹೋಗ್ತಿರೋ ಹೊರತು ಅಲ್ಲಿ ಸಾಲ ಕ್ಲಿಯರ್ ಆಗಲ್ಲ. ಹಾಗಾಗಿ ಸಾಲನ ಆದಷ್ಟು ಬೇಗ ನೀವು ಕ್ಲಿಯರ್ ಮಾಡಿದ್ರಿ ಅಂತಂದರೆ ಒಂದು ಮನಿ ಸೇವಿಂಗ್ನ ನೀವು ಸ್ಟಾರ್ಟ್ ಮಾಡ್ಬೋದು. ಇಲ್ಲಿ ಸಾಲ ಇಟ್ಕೊಂಡು ಮನಿ ಸೇವಿಂಗ್ನ ನೀವು ಮಾಡೋದಕ್ಕಾಗಲ್ಲ. ಹಾಗಾಗಿ ಸಾಲ ಮಾಡೋದಕ್ಕೆ ಹೋಗ್ಬೇಡಿ. ಅಕಸ್ಮಾತ್ ಮಾಡಿದರೆ ಅದನ್ನು ಬೇಗನೆ ಕ್ಲಿಯರ್ ಮಾಡಿ. 6ನೇ ಟಿಪ್ ಏನಂತ ಅಂದರೆ, ನಮ್ಮ ಹತ್ರ ಹಣ ಇರುತ್ತೆ, ಆದರೆ ಹಣ ಖರ್ಚು ಮಾಡುವ ಮುಂಚೆ ಒಂದೇ ಒಂದು ಸಲ ಯೋಚನೆ ಮಾಡಿ. ಯಾಕೆ ಗೊತ್ತಾ, ಇಲ್ಲಿ ಹೆಣ್ಮಕ್ಳು ಮಾಡೋವಂಥ ಒಂದು ಹೆಣ್ಮಕ್ಳು ಮಾಡುವಂಥ ಮಿಸ್ಟೇಕು, ಹಾಗೆ ಗಂಡ್ಮಕ್ಳು ಕೂಡ ಮಾಡುವಂಥ ಮಿಸ್ಟೇಕ್ ಏನಂದರೆ, ಹಣ ಖರ್ಚು ಮಾಡ್ತೀವಿ, ಬಟ್ ಅದು ಎದಕ್ಕೆ ಖರ್ಚು ಮಾಡ್ತೀವಿ ಅನ್ನೋದನ್ನು ಫಸ್ಟು ನಮ್ಮ ತಲೆಯಲ್ಲಿ ಇರಬೇಕು. ಯಾವುದೋ ಒಂದು ಇವಾಗ ನಾವು ಆನ್ಲೈನ್ ಆ್ಯಪ್ಸ್ನ ತುಂಬ ಯೂಸ್ ಮಾಡ್ತೀವಿ, ಮೀಶೋ, ಫ್ಲಿಪ್ಕಾರ್ಟ್, ಅದು ಇದು ಅಂತ ಹೇಳಿಬಿಟ್ಟು ತುಂಬ ಯೂಸ್ ಮಾಡ್ತೀವಿ. ಬಟ್ ಅದು ನಮ್ಗೆ ಯೂಸ್ ಇದೆಯಾ, ನಮಗೆ ಅವಶ್ಯಕತೆ ಇದೆಯಾ, ಆಗಿದ್ದರೆ ಮಾತ್ರ ತೊಗೋಣ. ಅದನ್ನು ಬಿಟ್ಟು ಅವಶ್ಯಕತೆ ಇಲ್ಲ, ಆದರೂ ಅಲ್ಲೇನೋ ಆಫರ್ ಕೊಟ್ಟರು, ಒಂದು 50% ಆಫರ್ಸ್ ಬಂತು, ಇಲ್ಲ 70% ಆಫರ್ ಕೊಟ್ಟರು ಅಂತ ಹೇಳಿಬಿಟ್ಟು ನಮ್ಗೆ ಆಸೆನ ತೋರಿಸ್ತಾರೆ. ಓಕೆನಾ. ಅವರು ಒಂದೇನು ವ್ಯಾಪಾರ ಇರುತ್ತೋ ಅದನ್ನು ಅವರು ಕ್ಲಿಯರ್ ಮಾಡ್ಕೋಬೇಕಲ್ವ. ಸೊ ವ್ಯಾಪಾರ ಮಾಡಬೇಕು, ಹಾಗಾಗಿ ಅವ್ರು ನಮ್ಗೆ ಆಸೆ ತೋರಿಸ್ತಾರೆ. ಆ ಆಸೆ ಬಲೆಗೆ ನಾವು ಬಿದ್ದುಬಿಟ್ಟು ಖರ್ಚು ಮಾಡ್ಕೋತೀವಿ. ಅವಾಗ ಏನಾಗುತ್ತೆ, ಅನವಶ್ಯಕವಾದಂಥ ಖರ್ಚುಗಳನ್ನ ಮಾಡ್ತಾ ಅವಶ್ಯಕ ಬಿದ್ದ ಮೇಲೆ ನಮಗೇನು ಟೈಮ್ ಇರುತ್ತೋ, ಅವಶ್ಯಕತೆ ಇರುತ್ತಲ್ವ, ಅಂಥ ಟೈಮಲ್ಲಿ ನಮ್ಮ ಹತ್ರ ಇರುವಂಥ ವಸ್ತುಗಳನ್ನ ಮಾರೋವಂಥ ಟೈಮ್ ಬರುತ್ತೆ. ಹಾಗಾಗಿ ಆ ಥರ ಮಾಡ್ಕೊಳೋದಕ್ಕೆ ಯಾರು ಕೂಡ ಹೋಗಬೇಡಿ. ಇರೋದನ್ನು ಉಳಿಸ್ಕೊಳ್ಳಿ, ಬೇಕಿದ್ದರೆ ತಗೊಳ್ಳಿ. ನಿಮ್ಗೆ ಅದು ಯೂಸ್ ಆಗ್ತಿದೆ ಅಂದರೆ ಮಾತ್ರ. ಯೂಸ್ ಆಗಲ್ಲ, ನಮ್ಗೆ ಅದನ್ನು ಅವಶ್ಯಕತೆ ಇಲ್ಲ ಅಂತ ಅಂದಮೇಲೆ ಯಾವುದೇ ಕಾರಣಕ್ಕೂ ಖರ್ಚನ್ನ ಮಾಡಬೇಡಿ. ಲಾಸ್ಟ್ ಆ್ಯಂಡ್ ಫೈನಲ್, ಇದನ್ನು ಮಾತ್ರ ಯಾರು ಮಿಸ್ ಮಾಡ್ಕೋಬೇಡಿ. ಯಾಕೆ ಗೊತ್ತಾ, ಆರೋಗ್ಯವಾಗಿ ಇರುವುದಕ್ಕೆ ಯಾವಾಗಲೂ ಕೂಡ ಪ್ರಯತ್ನ ಪಡಿ. ಯಾಕೆ ಈ ಮನಿ ಟಿಪ್ಸಲ್ಲಿ ಇದನ್ನು ಹೇಳ್ತಾ ಇದ್ದೀರಾ ಅಂತ ನಿಮಗೆ ಅನಿಸ್ಬೋದು. ಮೇನ್ ಏನು, ನಾವು ಆರೋಗ್ಯವಾಗಿದ್ದರೆ ಇದನ್ನೆಲ್ಲ ನೀವು ಮಾಡ್ಬೋದು. ನೀವು ಆರೋಗ್ಯವಾಗೇ ಇಲ್ಲ ಅಂತಂದರೆ ಇದನ್ನೆಲ್ಲ ಹೇಗೆ ಮಾಡ್ತೀರಾ? ಮೇನ್ ಬಂದುಬಿಟ್ಟು ನಮ್ಮ ಆರೋಗ್ಯ ನೋಡ್ಕೋಬೇಕು. ನಮ್ಮ ಆರೋಗ್ಯವಾಗಿದ್ದರೆ ನಾವು ಹಣ ಸೇವ್ ಮಾಡ್ಬೋದು, ಹಣ ಸೇವಿಂಗ್ ಮಾಡುವಂಥ ಮೆಥಡ್ನ ಹುಡುಕ್ಬೋದು, ಕರೆಕ್ಟಾಗಿ ಮನಿ ಸೇವಿಂಗ್ಸ್ನ ಮಾಡ್ಬೋದು. ಆರೋಗ್ಯವಾಗಿಲ್ಲ ಅಂದರೆ ಬರೀ ಆರೋಗ್ಯದ ಕಡೆನೇ ಅಮೌಂಟ್ ಹಾಕಿ ಫುಲ್ ನಾವು ಝೀರೋ ಆಗ್ತೀವಿ. ಹಾಗಾಗಿ ಮೇನ್ ನಮ್ಮ ಆರೋಗ್ಯ ಮುಖ್ಯ. ಆರೋಗ್ಯವಾಗಿದ್ವಿ ಅಂತಂದರೆ ಪ್ರತಿಯೊಂದು ಕೆಲಸನೂ ಕೂಡ ಸುಲಭವಾಗಿ ಕರೆಕ್ಟಾಗಿ ಆಗುತ್ತೆ. ಹಾಗಾಗಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನೇನು ವಿಡಿಯೋದಲ್ಲಿ ಮತ್ತೆ ಸಿಗೋಣವಾ. ನಾನು ಹೇಳಿರೋಂಥ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಒಂದು ಚಿಕ್ಕ ಲೈಕ್ ಕೊಡ್ಬೋದಲ್ವಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.